ನೀಟ್ ಕಿಚ್ಚು ಜೋರಾಗ್ತಾ ಇದ್ದಂತೆ ಪ್ರಧಾನಿ ಮೋದಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದಾರೆ. ಯುವಕರ ಭವಿಷ್ಯಕ್ಕೆ ಧಕ್ಕೆ ತರಲು ಯತ್ನಿಸಿದವರನ್ನ ಬಿಡಲ್ಲ ನಾನು. ಅಗ್ರಿ. ನರೇಂದ್ರ ಮೋದಿಯವರು ಮಾತನಾಡಲೇಬೇಕಾದಂಥ ಪರಿಸ್ಥಿತಿಯನ್ನು ಈ ಹೋರಾಟ ತಂದಿಟ್ಟಿದೆ. ಎಷ್ಟೇ ಮೌನ ವಹಿಸ್ತೀನಿ, ನಾನು ಎಷ್ಟೇ ಮೌನವಾಗಿರ್ತೀನಿ ಅಂತ ಹೇಳಿದ್ರು ಆಗ್ತಾ ಇಲ್ಲ. ಡೇ ಬೈ ಡೇ ಗಮನಿಸ್ತಾ ಇರ್ತಾರಲ್ವ, ಈ ಒಂದು ಹೋರಾಟ ಹತ್ತಿಕ್ಕಬೇಕು ಅಂತೇಳಿ ಸಾಧ್ಯವಿದ್ದ ಎಲ್ಲ ಮಾರ್ಗವನ್ನು ಕೂಡ ಅನುಸರಿಸದೇ ಏನು ಬಿಟ್ಟಿಲ್ಲ ಕೇಂದ್ರ ಸರ್ಕಾರ. ಮೆಟ್ರೋಗಳನ್ನು ಸ್ಟಾಪ್ ಮಾಡಿದ್ದಾರೆ, ಅಲ್ಲಿ ಇಂಟರ್ನೆಟ್ ಸ್ಟಾಪ್ ಆಗುತ್ತಲ್ಲಿ, ಮೆಟ್ರೋ ಸ್ಟಾಪ್ ಆಗುತ್ತೆ. ಒಂದು ಇಂಟರ್ನೆಟ್ಟಿಂದ ಇನ್ನೂ ಇದು ಹರಡುತ್ತೆ, ಇನ್ನೂ ಜನಗಳಿಗೆ ಗೊತ್ತಾಗ್ಬಿಡುತ್ತೆ. ಇದು ಏನಾದರೂ ಮಾಡಿ, ನೀವು ಏನಾದರೂ ಮಾಡಿ, ಇದೊಂದು ವೈಲ್ಡ್ ಫೈರ್, ಕಾಡ್ಗಿಚ್ಚು ಅಂತಾರಲ್ಲ, ಕಾಡಿನ ಕಿಚ್ಚು, ಬಡವರ ಕಿಚ್ಚು, ವಿದ್ಯಾರ್ಥಿಗಳ ಕಿಚ್ಚಿದೆಯಲ್ಲ, ಅಷ್ಟು ಸುಲಭ ಅಲ್ಲ. ನಮಗೆಲ್ಲ ತುಂಬ ಚೆನ್ನಾಗಿ ಗೊತ್ತಿದೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಅವತ್ತು ಯಾರೆಲ್ಲ ವಿದ್ಯಾರ್ಥಿಗಳು ಧುಮುಕಿದ್ರೋ ನಾವು ಇವತ್ತಿಗೆಲ್ಲ ಅವರನ್ನೇ ಮಹಾತ್ಮರು ಅಂತ ಪೂಜಿಸ್ತಾ ಇರೋದು. ನಿಜ ಅಲ್ವೇ? ಸ್ಟೂಡೆಂಟ್ ಮೂಮೆಂಟ್ ಅದು. ಸ್ವಾತಂತ್ರ್ಯ ಚಳುವಳಿ ಅಂದರೆ ಧುಮುಕಿದವರೇ ವಿದ್ಯಾರ್ಥಿಗಳು. ಕೆಲವು ಲೀಡರ್ಗಳು, ಹಲವು ವಿದ್ಯಾರ್ಥಿಗಳು. ಲೀಡರ್ಗಳು ಪಾಪ ಅವತ್ತಿಗೆ ಅವರಿಗೆಲ್ಲ ವಯಸ್ಸಾಗಿತ್ತು, ಗತಿಸ್ತಾ ಬಂದರು ಅವರೆಲ್ಲರೂ. ಕಡೆಯವರೆಗೂ ಈ ಚಳುವಳಿಯನ್ನು ರಕ್ತಸಹಿತ ರಕ್ತರಹಿತ, ಶಾಂತಿ, ಸತ್ಯಾಗ್ರಹ ಎಲ್ಲ ಹೋರಾಟಗಳಲ್ಲಿ ಮುನ್ನಡೆಸಿದವರು, ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟವರು ವಿದ್ಯಾರ್ಥಿಗಳೇ ಅಲ್ವೇ? ಹಾಗಾಗಿ ಇಂಥ ಯುವಕರ ಭವಿಷ್ಯ ಇಟ್ಕೊಂಡು ನಾವು ಏನೋ ಮಾಡ್ತೀವಿ ಅಂದರೆ ಆಗಲ್ಲ. ಅದು ಮೆಟ್ರೋ ಸ್ಟಾಪ್ ಮಾಡ್ತೀರಾ, ನಡ್ಕೊಂಡು ಬರ್ತಾರ್ರಿ ಅವರು. ಕೋವಿಡ್ ಬಂದಾಗಲೇ ನಮ್ಮ ಜನ 1000 ಕಿಲೋಮೀಟ್ರು 1500 ಕಿಲೋಮೀಟ್ರ್ ನಡೆದಿದ್ದಾರೆ ರೀ. ಇದೊಂದು ವಿಷಯನ ಅವ್ರಿಗೆ. ಮೆಟ್ರೋ ಸ್ಟಾಪ್ ಮಾಡಿಬಿಟ್ಟು 10 ಕಿಲೋಮೀಟ್ರ್ 15 ಕಿಲೋಮೀಟ್ರು 20 ಕಿಲೋಮೀಟ್ರ್ ನಾನು ಟ್ರೈನ್ ಬಿಡಲ್ಲ, ಹೆಂಗೆ ಬಂದುಬಿಡ್ತಾರೆ ಇವರು, ದಾರಿನೇ ಇಲ್ಲ ಇವ್ರಿಗೆ. ಸಾಧ್ಯನೇ? ಇಸ್ ಇಟ್ ಪಾಸಿಬಲ್? ಬೆಂಕಿಗೆ ಬೆಲೆ ಹಾಕೋಕ್ಕಾಗಲ್ಲ ನಾವು. ಕಷ್ಟ ಅದು. ಸೊ ಯುವಕರ ಭವಿಷ್ಯಕ್ಕೆ ಧಕ್ಕೆ ತರಲಿಕ್ಕೆ ಯತ್ನಿಸಿದವರನ್ನ ಬಿಡಲ್ಲ ಅಂತ ಹೇಳಿದ್ರೆ, ಮೊದಲು ಧರ್ಮೇಂದ್ರ ಪ್ರಧಾನೇ ಬಿಡಬೇಡಿ ಮೋದಿಜಿಯವರೇ, ಗೌರವಾನ್ವಿತ ಮೋದಿಯವರೇ. ಮೊದಲು ನಿಮ್ಮ ಒಂದು ಕ್ಯಾಬಿನೆಟ್ನಲ್ಲಿ ಒಂದು ಕಳಂಕವಾಗಿ ಕಪ್ಪು ಚುಕ್ಕೆಯಾಗಿ ಆ ಮನುಷ್ಯ ಕೂತಿದ್ದಾನಲ್ಲ, ಬಿಡಬೇಡಿ ಅವನನ್ನು, ಅವನಿಂದ ಶುರು ಮಾಡ್ಕೊಳ್ಳಿ. ಯಾಕೆಂದರೆ ಇಷ್ಟು ವಿದ್ಯಾರ್ಥಿಗಳು ಕೇಳ್ತಿರ್ಬೇಕಾದ್ರೆ ಸುಳ್ಳು ಕೇಳಲಿಕ್ಕಾಗಲ್ಲ. ಯಾಕೆ ಇದನ್ನು ಡಿಸೆಂಬರಲ್ಲಿ ಯಾಕೆ ಕೇಳಲಿಲ್ಲ ಇವರು, ಜನವರಿಲಿ ಯಾಕೆ ಕೇಳಲಿಲ್ಲ? ಇಂಥ ಮನುಷ್ಯರನ್ನ ಇಟ್ಕೊಂಡು, ಇಂಥ ನಾಲಾಯಕಗಳನ್ನ ಇಟ್ಕೊಂಡಿದ್ದಾಗ ನೀವು ಈ ತಪ್ಪನ್ನು ನಿಮಗೆ ಮಸಿ ಬಂದಂಗೆ ಆಗಲ್ವಾ ಮೋದಿಜಿ, ನರೇಂದ್ರ ಮೋದಿ ಅವರೇ? ಇಂಥವ್ರನ್ನ ಇಟ್ಕೊಂಡು ನಿಮ್ಗೆ ಯಾಕೆ ಮಸಿ ಬಳಸ್ಕೋತೀರಿ ನೀವು? ಆಚೆ ಬಿಸಾಕಿ. ಇದ್ದೇ ಯುವಕರು ನಿಮಗೆ ಜೈ ಮೋದಿಜಿ ಅಂತಾರೆ, ಶಬಾಷ್ ಮೋದಿಜಿ ಒಳ್ಳೆ ಕೆಲಸ ಮಾಡಿದ್ರಿ ಅಂತಾರೆ. ಜೊತೆಗೆ 152 ಕ್ವಶನ್ ಪೇಪರ್ ಲೀಕ್ ಆಯ್ತಲ್ಲ, ಒಬ್ಬರಿಗೂ ಶಿಕ್ಷೆ ಆಗಿಲ್ಲ ಮೋದಿಜಿ. ನೀವು ಬಿಡಲ್ಲ ಅಂತ ಒಂದು ಶಬ್ದ ಹೇಳಿದಿರಲ್ಲ, ಯಾರನ್ನೂ ಬಿಡಲ್ಲ ನಾನು ಅಂತ ಹೇಳಿ. 152 ಪರೀಕ್ಷೆಗಳಲ್ಲಿ ಕ್ವಶನ್ ಪೇಪರ್ ಲೀಕ್ ಆದಾಗ ಅಲ್ಲಿ ಯಾರಿಗೆ ಶಿಕ್ಷೆ ಮಾಡಿದ್ದೀರಿ? ಒಬ್ಬರು ಕನ್ವಿಕ್ಟ್ ಆಗಲಿಲ್ಲ. ಅದರಲ್ಲಿ ಒಬ್ಬನೇ ಒಬ್ಬ ಅಪರಾಧಿ ಅಂತ ಪ್ರೂವ್ ಆಗಲಿಲ್ಲ. ಅಂದರೆ ಸಾಕ್ಷ್ಯಾಧಾರಗಳ ಕೊರತೆ, ಶಿಕ್ಷಿಸುವ ಆಸಕ್ತಿ ಇರಲಿಲ್ಲ, ಅವರಿಗೆ ಪನಿಷ್ ಮಾಡುವಂಥ ಮನಸ್ಸೇ ಇರಲಿಲ್ಲ ಅಂತ. ಸೊ ನೀವು ಅವತ್ತಿಗೆಲ್ಲ ಅವ್ರಿಗೆ ಪನಿಷ್ ಮಾಡ್ಕೊಂಡು ಬಂದಿದ್ದಿದ್ರೆ ಕ್ವಶನ್ ಪೇಪರ್ ಲೀಕ್ ಆಗ್ತಿರಲಿಲ್ಲ. ಇಂಥ ನಾಲಾಯಕ ಎಜುಕೇಷನ್ ಮಿನಿಸ್ಟರ್ಗಳನ್ನು ಸಪೋರ್ಟ್, ಇವತ್ತಿಗೂ ಸಪೋರ್ಟ್ ನಡೀತಾ ಇದೆ. ಏನಾದರೂ ಹತ್ತಿಕ್ಕಬಹುದಾ? ಹೇಗಾದರೂ ಮಾಡಿ ಒಂದು ಪ್ರೊಟೆಸ್ಟ್ ಕಡಿಮೆ ಆಗಬಹುದಾ? ಇದನ್ನು ಅಡಗಿಸಬಹುದಾ? ಇದನ್ನು ಹುಡುಗಿಸಿ ಬಿಡಬಹುದಾ? ನಾನು ಇವರ ಜಂಘಾಬಲ ನಾನು ಥರ ಹುಡುಗಿಸ್ಬಿಡ್ಲಾ? ಈ ವಿಷಯ ಇದೆಯಲ್ಲ, ಇದು ಅಷ್ಟೀಸಿ ಅಂತ ಅನ್ನಿಸ್ತಾ ಇಲ್ಲ. ಈಗಲೂ ಯಾಕೆ ಧರ್ಮೇಂದ್ರ ಪ್ರಧಾನ್ಗೆ ಪ್ರೋ ಧರ್ಮೇಂದ್ರ ಪ್ರಧಾನ್ ಯಾಕಾಗಿದ್ದೀರಿ ಮೋದಿಜಿ? ಪ್ರಧಾನಮಂತ್ರಿಗಳಿದ್ದೀರಿ ತಾವು, ಕಿತ್ತಾಕ್ಬಿಡಿ ಇಂಥವ್ರನ್ನ. ಇಂಥ ನಾಲ್ಕಲ್ಲಿ ಇಟ್ಕೊಂಡಷ್ಟು ಕೂಡ ನಿಮ್ಮ ಸರ್ಕಾರಕ್ಕೂ ಕೆಟ್ಟ ಹೆಸರು, ನಿಮ್ಮ ಪಾರ್ಟಿಗೂ ಕೆಟ್ಟ ಹೆಸರು. ವರ್ಷ ಸರ್ಕಾರದ ಕಡೆಯಿಂದ ಏನಾಗ್ತಿದೆ? ಇವರನ್ನು ವಿದೇಶಿಯರು, ಇವರನ್ನು ನೀವು ಆ್ಯಂಟಿ ನ್ಯಾಷನಲ್ಸು, ಸರ್ಕಾರದ ವಿರುದ್ಧ ವಿಚ್ಛಿದ್ರಕಾರಿ ಶಕ್ತಿಗಳು, ಒಂಥರ ಟೆರರಿಸ್ಟ್ಗಳ ರೀತಿಯಲ್ಲಿ ಬಿಂಬಿಸ್ತಾ ಇದ್ದೀರಲ್ಲ. ನಾಟ್ ಫೇರ್. ಎಲ್ಲರ ಮಕ್ಕಳೇ ಅಲ್ವೇ ಅಲ್ಲಿರೋದಲ್ಲಿ? ಇಲ್ಲಿಂದ ಬಂದು ಬೇರೆ ಗ್ರಹದಿಂದ ಉದುರುಬಿಟ್ಟಿದ್ದಾರೆ ಅವರು? ಇಲ್ಲ ಅಲ್ಲ. ಸೊ ನೀಟ್ ಪರೀಕ್ಷೆ ಅಕ್ರಮಕ್ಕೆ ಸಂಬಂಧಪಟ್ಟಂತೆ ರೂವಾರಿಗಳಿಗೆ ಮೋದಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಇದು ಬರೀ ಎಚ್ಚರಿಕೆ, ಎಕ್ಸ್ನಲ್ಲಿ ಬರೆಯುವ 4 ಸಾಲುಗಳಿಗೆ ಸೀಮಿತ ಆಗಬಾರ್ದು. ಇಲ್ಲೇನಾಗುತ್ತೆ, ನಿಮಗೆ ಆ್ಯಕ್ಷನ್ ಶುಡ್ ಸ್ಪೀಕ್ ಅಂತ. ಏನು ಕ್ರಮ ತಗೋತಾ ಇದ್ದೀರಿ, ಆ ಕ್ರಮಗಳು ಮಾತಾಡಬೇಕು. ಎಕ್ಸ್ನಲ್ಲಿ 4 ಸಾಲುಗಳು ಮಾತಾಡಬಾರ್ದು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಯಲ್ಲಿ ಭಾಗಿಯಾದವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಯುವಕರ ಕಲ್ಯಾಣ ಭವಿಷ್ಯಕ್ಕಿಂತ ಬೇರೇನೂ ಮುಖ್ಯವಲ್ಲ ಅಂತ ಹೇಳಿದ್ದೀರಲ್ಲ, ಮೊದಲು ಆ ನಾಲಾಯಕ ಧರ್ಮೇಂದ್ರ ಪ್ರಧಾನನನ್ನು, ಅವನನ್ನು ಮೊದಲು ಆಚೆ ಕಳಿಸಿ. 22 ಮಕ್ಕಳು ಸೂಸೈಡ್ ಮಾಡಿಕೊಂಡ್ರು. ಮಮ್ಮಲ್ಲ ಮರುಗಬೇಕಾಗಿತ್ತು ಈ ದೇಶದ ಸರ್ಕಾರಗಳು. ಜನ ಮರುಗಿದ್ದಾರೆ, ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರಲ್ಲ. ನೀವು ಮೆಟ್ರೋನಾದರೂ ಸ್ಟಾಪ್ ಮಾಡಿ, ಪ್ಲೇನ್ ಆದರೂ ಸ್ಟಾಪ್ ಮಾಡಿ, ನೀವು ರೇಲ್ ಆದರೂ ಸ್ಟಾಪ್ ಮಾಡ್ಕೊಳ್ಳಿ. ಸೈಕಲಲ್ಲಿ ಬರೋಕ್ಕೂ ಹೆಸಲ್ಲ ಅವರು. ಕೀಪ್ ಇನ್ ಮೈಂಡ್, ಸೈಕಲಲ್ಲಿ ಬಂದುಬಿಡ್ತಾರೆ ಅಲ್ಲಿಗೆ. ಪ್ರತಿಭಟನೆ ನಾನು ಮಾಡಬೇಕು, ದಾಖಲಿಸ್ಬೇಕು ಅಂದರೆ ಬರ್ತಾರೆ ಅವರು. ಬ್ಯಾಗ್ಗಳು ತೊಗೊಂಡು ಬರ್ತಾರೆ ಅವರು. 1-2 ಜೊತೆ ಡ್ರೆಸ್ಗಳು ತಂದಿರೋರು ಇದ್ದಾರೆ, ಸ್ವಲ್ಪ ಒಂದಷ್ಟು ಬ್ಲ್ಯಾಂಕೆಟ್ ತಂದಿರೋರು ಇದ್ದಾರೆ. ಬೇಕಲ್ಲ ಅಲ್ಲಿ ಅಹೋರಾತ್ರಿ ಪ್ರತಿಭಟನೆ ಆಗಬೇಕು ಅಂದರೆ, ಸುಮ್ಮನೆ ಅಲ್ಲ ಅದು. ಸೊ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅದು ಕೃತಿ ರೂಪಕ್ಕೆ ಬರಲಿ.
ಯುವಕರ ಮತ್ತು ಅವರ ಭವಿಷ್ಯ ನಮ್ಮ ಪ್ರಮುಖ ಆದ್ಯತೆ ಅಂತ ಹೇಳ್ತಾ ಇದ್ದೀರಿ. ಅದು ಮಾತುಗಳಲ್ಲಿ ಅಲ್ಲ, ಕೃತಿಗಳಲ್ಲಿ ಇರಲಿ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿದ್ದೀರಿ. ಅದು ಯಾವಾಗುತ್ತೆ? ಅದು ಕೂಡ ಬೇಗ ಇಮಿಡಿಯೇಟ್ ಶುರು ಆಗಬೇಕು. ಎಲ್ಲಕ್ಕಿಂತ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ತೊಗೊಂಬಿಡಿ, ಆಮೇಲೆ ಇವೆಲ್ಲ ಮಾಡ್ಕೊಂಡು ಬನ್ನಿ ಅಂತ ಹೇಳಿ ಈ ಜನ ಅಲ್ಲಿ ಆಗ್ರಹಿಸ್ತಾ ಇದ್ದಾರೆ. ಯಾರನ್ನೂ ಬಿಡಲ್ಲ ಅಂತ ಹೇಳಿದ್ದೀರಿ, ಮೊದಲು ಹಿಡ್ಕೊಳ್ಳಿ ಅವರನ್ನು, ಆಮೇಲೆ ಬಿಡ್ತಿರೋ ಬಿಡಲು ಅದು ದೇಶದ ಜನ ಆಮೇಲೆ ನೋಡ್ತಾರೆ.